ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯಲ್ಲಿರುವ ಸನ್ಮಾನ್ಯ ಶ್ರೀ ವಾಮನ್ ಶಾನ್ಭಾಗ್ ಸರ್ ಅವರೇ, ನಮ್ಮ ಆತ್ಮೀಯರಾದ ಡಾಕ್ಟರ್ ವೀಣಾ ಬ್ಲಡ್ ಬ್ಯಾಂಕ್ ಆಫೀಸರು ಹಾಗೂ ತಹಶೀಲ್ದಾರ್ ಸರ್ ಅವರೇ, ಅಕ್ಸಿಮ್ ಸಂಸ್ಥೆಯ ಸೆಕ್ರೆಟರಿ ಆದ ಜನಾಬ್ ಅಬ್ದುಲ್ ರಕೀಬ್ ಸರ್ ಅವರೇ ಹಾಗೂ ಸಿಸ್ಟರ್ ಲವೀನಾ ಸೇರಿರುವ ಎಲ್ಲ ರಕ್ತದಾನಿಗಳೇ, ಸಾರ್ವಜನಿಕರೇ ಹಾಗೂ ವೈದ್ಯ ಮಿತ್ರರು. ಬ್ಲಡ್ ಡೊನೇಷನ್ ನಾವು ಮೊದಲು ತಿಂಗಳಿಗೊಮ್ಮೆ ಮಾಡ್ತಾ ಇದ್ವಿ. ಫಾರ್ ದ ಲಾಸ್ಟ್ 4 years ಎವ್ರಿ ಮಂತ್ ವಿ ಯೂಸ್ ಟು ಡೂ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇನ್ ಅಸೋಸಿಯೇಷನ್ ವಿತ್ ಬ್ಲಡ್ ಬ್ಯಾಂಕ್ ಉಡುಪಿ. ಆಮೇಲೆ ಫಾರ್ ಸಮ್ ಟೆಕ್ನಿಕಲ್ ರೀಸನ್ಸ್ ನಮ್ಮ ಹತ್ರ ಟೆಕ್ನಿಷಿಯನ್ನು ರಿಸೈನ್ ಮಾಡಿ ವಿ ಕುಡಂಟ್ ಗೆಟ್ ನಮ್ದು ಲೈಸೆನ್ಸ್ ಲ್ಯಾಪ್ಸ್ ಆಗಿ ಅದೆಲ್ಲ ಟು ಪುಟ್ ಥಿಂಗ್ಸ್ ಟುಗೆದರ್ ಇಟ್ ವಾಸ್ ಅ ಲಿಟಲ್ ಬಿಟ್ ಡಿಫಿಕಲ್ಟ್. ಹವೆವರ್ ನಾವು ಡಾಕ್ಟರ್ ವೀಣಾ ಹ್ಯಾಸ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ಐ ಮಸ್ಟ್ ಸೇ. ಸೊ ನಾವು ಅದನ್ನು ಪುನಃ ಮಾಡಿ ನಿಮ್ಮ ಪ್ರತಿ ಸಲ ನಿಮ್ಗೆ ಗೊತ್ತಿದೆ, ಭಟ್ಕಳದಲ್ಲಿ ಏನಾದರೂ PPH ಆಗಿ ಒಂದು ಬಾಣಂತಿ ಯಾವುದಾದ್ರೂ ಅಹಿತಕರ ಘಟನೆ ಆದ ಕೂಡಲೇ, ಮೆಟರ್ನಲ್ ಮಾರ್ಟಾಲಿಟಿ ಆದ ಕೂಡಲೇ ಭಟ್ಕಳದಲ್ಲಿ ಎಲ್ಲ ಸಾರ್ವಜನಿಕರು ಬಂದು ನಮ್ಮ ಚೇಂಬರಲ್ಲಿ ಕೂರೋದು, ಬ್ಲಡ್ ಬ್ಯಾಂಕಿಗೆ ಒಂದು ಏನಾದರೂ ಮಾಡಿ, ಬ್ಲಡ್ ಬ್ಯಾಂಕ್ ಏನಾದರೂ ಮಾಡಿ ಅಂತ. ಮೋಸ್ಟ್ ಪೀಪಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಟು ಹ್ಯಾವ್ ಅ ಬ್ಲಡ್ ಬ್ಯಾಂಕ್ ಇಟ್ ಇಸ್ ಹೆಲ್ ಲಾಟ್ ಆಫ್ ಅ paperwork and there are so many protocols to be fulfilled and it is not an easy job to get the blood bank done. Even money is not a problem. ಗೊತ್ತಿರಲಿ, ಭಟ್ಕಳದಲ್ಲಿ ಬ್ಲಡ್ ಬ್ಯಾಂಕ್ ನಾಳೆ ಮಾಡ್ತಾನೆ ಅಂದ್ರೆ 10 ಜನ ಬರ್ತಾರೆ ನಾವು ಬ್ಲಡ್ ಬ್ಯಾಂಕ್ ಮಾಡ್ತೇವೆ ಅಂತ. ಬಟ್ ಅದಕ್ಕೆ ಬೇಕಾಗಿರೋ ಏನು ಪ್ರೋಟೋಕಾಲ್ಸ್ ಇದೆ, ಪೆಥಾಲಜಿಸ್ಟ್ ಫಾರ್ ಎಕ್ಸಾಂಪಲ್, ಭಟ್ಕಳದಲ್ಲಿ ಒಂದು ಡಾಕ್ಟರ್ ಅಂತ ತರೋದು ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಿದೆ. ಅದರಲ್ಲೂ ಪೆಥಾಲಜಿಸ್ಟ್, ಫುಲ್ ಟೈಮ್ ಪೆಥಾಲಜಿಸ್ಟ್ ಇಲ್ದಿದ್ರೆ ವಿ ಕೆನಾಟ್ ಹ್ಯಾವ್ ಅ ಬ್ಲಡ್ ಬ್ಯಾಂಕ್. ಸೊ ಹಾಗಾಗಿ ಪ್ರತಿ ಸಲ ಅಹಿತಕರ ಘಟನೆ ಆಗೇ ಆಗುತ್ತೆ, ಮೆಟರ್ನಲ್ ಮಾರ್ಟಾಲಿಟಿ ಆಗೇ ಆಗುತ್ತೆ. ವರ್ಷಕ್ಕೊಂದು 1-2 ಕಡೆ ಏನಾದ್ರು ಒಂದು ಪ್ರೈವೇಟಲ್ಲಿ ಆಗ್ಬೋದು, ಗೌರ್ಮೆಂಟಲ್ಲಿ ಆಗ್ಬೋದು, ಒಂದು ಗರ್ಭಿಣಿ ಅಥವಾ ಬಾಣಂತಿ ಸತ್ತು ಕೂಡಲೇ ಎಲ್ಲರೂ ಬಂದು, ಎಲ್ಲರೂ ನೀವು ಬರ್ತೀರಿ, ನಜೀರ್ಬಾಯಿ ಬರ್ತಾರೆ, ಎಲ್ಲರೂ ಬಂದು ಬ್ಲಡ್ ಬ್ಯಾಂಕ್ ಕುಚ್ಕೋರು ಅಂತ ಹೇಳ್ತಾರೆ. ಬ್ಲಡ್ ಬ್ಯಾಂಕ್ ಕುಚ್ಕೋರು ಅಂದ್ರೆ ಏನು ಮಾಡೋದು, ಮಾಡಲಿಕ್ಕೆ ದರ್ ಆರ್ ಸೋ ಮೆನಿ ಹರ್ಡಲ್ಸ್ ಟು ಬಿ ಓವರ್ಕಮ್. ಸೊ ಹಾಗಾಗಿ ನಮ್ಮದು ಬ್ಲಡ್ ಸ್ಟೋರೇಜ್ ಯೂನಿಟ್ ಏನಿದೆ, ಇಟ್ ಈಸ್ ಇನ್ ಅಸೋಸಿಯೇಷನ್ ವಿತ್ ದ ಮದರ್ ಬ್ಲಡ್ ಬ್ಯಾಂಕ್ ವಿಚ್ ಇಸ್ ಇನ್ ಉಡುಪಿ. So for the public and for doctors, it is going to function as blood bank only. As in whenever and as in when you need blood, we are going to provide blood. That's what is needed for the public or for the doctors. So whether it is coming from blood bank or whether it is coming from blood storage unit, hardly matters. So ಹಾಗೆ ಬ್ಲಡ್ ಸ್ಟೋರೇಜ್ ಯೂನಿಟ್ ಅನ್ನು ನಾವು ಇಲ್ಲಿ ಮಾಡಿದ್ದೇವೆ. ಬಟ್ ಇಟ್ ಇಸ್ ಮೈ ಒಬ್ಲಿಗೇಷನ್. ಯಾಕಂದ್ರೆ ಬ್ಲಡ್ ಅನ್ನೋದು ಎಲ್ಲೂ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಪ್ರಾಣಿದು ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಫ್ರಮ್ ಹ್ಯೂಮನ್ ಟು ಹ್ಯೂಮನ್ ಓನ್ಲಿ. ಸೊ ಹಾಗಾಗಿ ನಾವು ಬೇಕಾದಾಗೆಲ್ಲ ಇವನ್ ನಮ್ಮದು ಬ್ಲಡ್ ಬ್ಯಾಂಕ್, ಬ್ಲಡ್ ಸ್ಟೋರೇಜ್ ಯೂನಿಟ್ ಇಲ್ಲಿ ನಿಮ್ಮದು ಚಾಲ್ತಿ ಇಲ್ದಿದ್ರು ಬ್ಲಡ್ ನಮ್ಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಯಾವಾಗಲೂ ಮಿಡ್ ನೈಟ್ ಒಂದು ಫೋನ್ ಕಾಲ್ ಮಾಡಿದ್ರು, ಡಾಕ್ಟರ್ ವೀಣಾ ಹ್ಯಾಸ್ ಬಿನ್ ವೆರಿ ಕೈಂಡ್. ಎಷ್ಟೊತ್ತಿಗೂ ಅವ್ರು ಬ್ಲಡ್ ಕೊಟ್ಟಿದ್ದಿದೆ ನಮಗೆ. ಬಟ್ ಇಟ್ ಈಸ್ ಅವರ್ ಒಬ್ಲಿಗೇಷನ್ ಟು ರಿಪೇ ಹರ್ ಇನ್ ಸಮ್ ವೇ. ರಿಪೇ ಹರ್ ಆಸ್ ಇನ್ ನಾಟ್ ಇನ್ ಮನಿ, ಬಟ್ ನಾವು ಬ್ಲಡ್ ಡೊನೇಷನ್ ಮಾಡಿ ಭಟ್ಕಳ ಸಾರ್ವಜನಿಕರಿಂದ ಬ್ಲಡ್ ಅನ್ನ ನಾವು ಕಲೆಕ್ಟ್ ಮಾಡಿ ಬ್ಲಡ್ ಕ್ಯಾಂಪ್ಸ್ ಮಾಡಿ ಅಲ್ಲಿ ಕೊಟ್ಟರೆ, ಬ್ಲಡ್ ಬ್ಯಾಂಕಿಗೂ ಎಲ್ಲಿಂದನೂ ಬರಲ್ಲ, ಬ್ಲಡ್ ಕ್ಯಾಂಪಿಂದನೇ ಬರಬೇಕು, ಜನನೇ ಕೊಡಬೇಕು. ಸೊ ಅದನ್ನು ಹಾಗೆ ಕೊಟ್ಟು ನಾವು ಮಾಡೋದು ನಮ್ದು ಅಬ್ಲಿಗೇಷನ್ ಇದೆ. ಮೊನ್ನೆ ಇನ್ಫ್ಯಾಕ್ಟ್ ನಾವು ಭಾಳ ದಿನ ಆಯಿತು ಮಾಡಿಲ್ಲ ಅಂತ ನಾನು ಅವ್ರಿಗೆ ಮಾಡ್ತೀನಿ, ಒಂದು ಕ್ಯಾಂಪ್ ಮಾಡ್ತೀನಿ ಅಂತ ಹೇಳಿದಾಗ ಹೇಳಿ ನೆಕ್ಸ್ಟ್ ಡೇನೇ ನಮ್ಮದು ಬ್ಲಡ್ ಸ್ಟೋರೇಜ್ ಯೂನಿಟ್ಟು ಸ್ಯಾಂಕ್ಷನ್ ಆಗಿ ಬಂತು ಪುನಃ. ಸೊ ಇಟ್ ಇಸ್ ಅ ಗ್ರೇಟ್ ಪ್ಲೆಷರ್ ಆ್ಯಂಡ್ ಐ ಆಮ್ ಹ್ಯಾಪಿ that now almost 1.5-2 years of struggle, finally my blood storage unit has been sanctioned, and now onwards every month I plan to do camps so that it is going to function the way it used to function earlier. So in blood donation ನಿಮ್ಗೆ ಇದೆಲ್ಲ ನಾವು ಭಾಷಣ ಪ್ರತಿ ಸಲ ಮಾಡ್ತೇವೆ. ಅಂದರೆ ಭಾಳ ಜನ ಹೇಳ್ತಾರೆ ನಮಗೆ ಬೇಕಾದಾಗ ಸಿಗುತ್ತಾ ಬ್ಲಡ್ಡು, ನಾವೀಗ ಕೊಡ್ತೇವೆ, ನಮಗೆ ಬೇಕಾದಾಗ ಸಿಗ್ತದ, ನಮ್ಮ ತಮ್ಮ ಕೊಟ್ಟಿದ್ದಾನೆ ಯಾವಾಗಲೂ, ಈಗ ನನ್ನ ತಂಗಿಗೆ ಬೇಕು ಕೊಡಿ ಬ್ಲಡ್ ಅಂತ. ದಟ್ಸ್ ನಾಟ್ ದ ವೇ ಟು ಲುಕ್ ಎಟ್ ಇಟ್. ಬ್ಲಡ್ ನಮಗೇನೋ ಒಂದು ಮಾಡಿದ ಕೂಡಲೇ ಅದು ನಮ್ಗೆ ವಾಪಸ್ ಸಿಗುತ್ತೆ ಅಂತ ಅಲ್ಲ. ನಾವಿವತ್ತು FD ಇಟ್ಟಿದ್ದೇವೆ, ನನಗೆ FD ರಿಟರ್ನ್ ಎಷ್ಟೋ ಇಂಟ್ರೆಸ್ಟ್ ಬರುತ್ತಲ್ಲ. The blessings are going to be some other way, not that blood bank ತಗೊಳ್ಳೋಂಥ ಪರಿಸ್ಥಿತಿ ಬರದೇನೆ ಇರಬಹುದು. ಯಾಕೆ ಬ್ಲಡ್ ತಗೊಳ್ಳೋದ್ರೆ ಇಟ್ಸ್ ನಾಟ್ ಸಮ್ ಹ್ಯಾಪಿ ಒಕೇಶನ್. ಬ್ಲಡ್ ತಗೊಳ್ಳೋದು ಅನ್ನೋದು ಇಟ್ಸ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಬುಕೆ ಆಫ್ ಫ್ಲವರ್ಸ್, ಇಸ್ ಇಟ್ ನಾಟ್? ಸೊ ಇಟ್ಸ್ ಗೋಯಿಂಗ್ ಟು ಬಿ ಸಮ್ ಕೈಂಡ್ ಆಫ್ ಕ್ರೈಸಿಸ್. ಮೇ ಬಿ ನೀವು ಬ್ಲಡ್ ಕೊಟ್ಟಿದ್ದು ಒಂದು ದಾನದಿಂದಾಗಿ, ಒಂದು ನೋಬಲ್ ಕಾಸ್ ಇಂದ ನಿಮಗೆ ಬ್ಲಡ್ ತಗೊಳ್ಳುವಂಥ ಪರಿಸ್ಥಿತಿನೇ ದೇವರು ಕೊಡದೇ ಇರ್ಬೋದು. ದ ಬ್ಲೆಸ್ಸಿಂಗ್ಸ್ ಕೊಡ್ ಬಿ ಇನ್ ಸಮ್ ಅದರ್ ಫಾರ್ಮ್. ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಾಡೋ ಉದ್ಯೋಗದಲ್ಲಿ ಎಲ್ಲೂ ದೇವರು ಯಶಸ್ಸನ್ನು ಕೊಡ್ತಾರೆ ಇಂಥ ಒಂದು ದಾನದಿಂದ. ನಾವು ಇದನ್ನು ಕೊಟ್ಟಿದ್ದೇವೆ, ನಮ್ಗೆ ಇದು ಬರುತ್ತಾ ಅಂತ, ದಟ್ಸ್ ನಾಟ್ ದ ವೇ ಟು ಲುಕ್ ಎಟ್ ಇಟ್. ಸೊ ಎನಿವೇಸ್, ಭಟ್ಕಳದಲ್ಲಿ ಪೀಪಲ್ ಹ್ಯಾವ್ ಬಿನ್ ಜನರಸ್ ಆ್ಯಂಡ್ ಮ್ಯಾಗ್ನಾನಿಮಸ್. ಎವ್ರಿ ಟೈಮ್ ನಾವು ಕ್ಯಾಂಪ್ ಮಾಡಿದಾಗ ನಮಗೆ 50+ ಡೋನರ್ಸ್ ಸಿಕ್ಕಿದ್ದಾರೆ. ಇನ್ಫ್ಯಾಕ್ಟ್ ಭಟ್ಕಳದಲ್ಲಿ ನಾವು ಒಂದ್ಸಲ ಭಟ್ಕಳ ವುಮೆನ್ಸ್ ಸೆಂಟ್ರಲ್ಲಿ ಓನ್ಲಿ ವುಮೆನ್ಸ್ ಕ್ಯಾಂಪ್ ಮಾಡಿದ್ದೇನೆ. ಐ ಆಮ್ ಶೂರ್ ಇಟ್ ಇಸ್ ನೆವರ್ ಹ್ಯಾಪನ್ಡ್ ಇನ್ ದ ಸ್ಟೇಟ್ ಆರ್ ಐ ಆಮ್ ನಾಟ್ ಶೂರ್ ಇನ್ ದ ಕಂಟ್ರಿ.
ಭಟ್ಕಳದಲ್ಲಿ ನಾನು ಭಟ್ಕಳ ವುಮೆನ್ಸ್ ಸೆಂಟ್ರಲ್ಲಿ ಬರೀ ಹೆಂಗಸ್ರಿಗೆ ಕರ್ಕೊಂಡು ನಾನು, ಬಿಕಾಸ್ ಇನ್ ಭಟ್ಕಳದಲ್ಲಿ ಇಸ್ ಹೌ ಸೊಸೈಟಿ ಈಸ್ ಬಿಕಾಸ್ ಜನರಲ್ ಕ್ಯಾಂಪ್ ಮಾಡಿದ್ರೆ ಮೆನಿ ವಿಮೆನ್ ಹೂ ವಾಂಟ್ ಟು ಡೊನೇಟ್ ವಿಲ್ ನಾಟ್ ಕಮ್ ಇನ್ ಸಚ್ ಅ ಗ್ಯಾದರಿಂಗ್. So knowing those, because I am from this place, I know the pulse of this town. I know how people would accept every move of ours. So we had done a blood donation camp exclusively for women, one of its kind, and it was a huge success. And in future also I intend to plan to do such many more camps. So this is about blood donation camp, and my talk will go on fulfilled if I don't mention about Mr. Sri Vaman Shanbag sir. He is a gentleman from Bhatkal and has been living in the US for the last 45-50 years, I guess. So I had heard about him, had not met him though. Few years back, I think 3 years back, when he happened to come to Bhatkal, he had just visited the hospital and he took rounds at the hospital. That time the only thing that was lacking in the hospital was NICU. NICU, then he had gotten the infrastructure of the NICU done, that was almost 3.5 years ago. And it is still in the great condition and serving many newborns. Many times whenever there has been good work happening in NICU, I have always updated him as to how many newborns are being treated in NICU. So now it is my honor and extreme privilege to tell you all that now we are coming up with a new casualty block. You all know that casualty, ನಮ್ಮದು 6 bedded casualty ಇದೆ. 2 bedded ಇತ್ತು ಒಂದು ಕಾಲದಲ್ಲಿ, ಅದನ್ನು ನಾವು 6 bedded ಮಾಡಿದ್ದಿತ್ತು. But it is so crowded, it is almost like a fish market. Later in the evening, if you come around 6 o'clock, doctors cannot get it. Because the new doctors, we have now so many PG, so many interns. So people don't even recognize them as doctors. They don't even let the doctors come in. That's the state. That's why I tell them wear an apron, so you will know who the doctor is. At least ನಮಗೆ ಗೊತ್ತು, ನಾವು ಯಾರಂತ ಗೊತ್ತು, ನಮ್ಗೆ ಒಳಗಡೆ ಬಿಡಲ್ಲ. ನಮಸ್ಕಾರ ಮೇಡಮ್ ಅಂತಾರ ಹೊರತು ಒಳಗಡೆ ಬಿಡಲ್ಲ ನಮಗೆ. ಆ ಥರ ಪರಿಸ್ಥಿತಿ ಸಂಜೆ. So now the need of the hour is to have a better or a bigger casualty, which is 10 bedded, which is going to be 10 bedded and state of the art casualty. We have already identified the place for it and the location for it, and Mr. Vaman Shanbag has promised that he is going to sponsor the whole casualty block. In recent times, in the last few months, to look at it philosophically, there are so many incidents and so many things which are happening where, at the end of the day, everybody is a human being. I am also human. I also feel bad. I also have my feelings. I also have feel depressed, feel like crying. All that happens to me also. I am no God or I am nobody from above. I am a small, very coming from a very middle class background. I am a normal human being. However strong I portray myself to be, at the end of the day it hurts. So when such hurtful incidents happen, I almost gave up. I said, let somebody else do it. People get you bored of the same system, you see. ಎಲ್ಲದಕ್ಕೂ ಒಂದು ಪೀರಿಯಡ್ ಅಂತ ಇರ್ತದೆ. ನಮ್ಮದು ಜನ ಪ್ರತಿನಿಧಿಗಳು 5 ವರ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ, ಏನೇನೋ ಇಟ್ ಕೀಪ್ಸ್ ಚೇಂಜಿಂಗ್. ದ ಸಿಸ್ಟಮ್ ಇಸ್ ಎವರ್ ಇವಾಲ್ವಿಂಗ್ ಅಂಡ್ ಎವರ್ ಚೇಂಜಿಂಗ್. So I sincerely thought and believed that the change in the administration would do better for the hospital. So which is why I discussed with my Arogya Raksha Samiti members like Nazir Bhai is there. I called them here, I said I shall give it up, I shall work for the hospital betterment, however, but let the administration be done by somebody else. So, but Devaru, God or Almighty or whatever you call it, so it has its own ways of handling things. Now everything is under control. I believe and I presume, humans presume that I can do everything, I can decide everything for myself. That's not true. Because when such small instances which happen to kind of bring down your morale, suddenly a gentleman like this comes and he will wash away all your negative feelings, all your shortcomings and all your depressions, all your insecurities, all the things that people are trying to do, all the games that everybody is trying to play. I don't know so sonar ke ek lohar ke andagaito. So there are 100 people doing so many petty things to pull me down, and this one gentleman comes and just pulls the whole system up. So I shall keep going as long as I can, and this is my commitment to you and to the people of Bhatkal and to everybody else. Whatever donation and the charity that you are going to do, it shall be used to its maximum use, and I ensure that I shall put my everything, my soul and my heart and my energy and my everything else in the betterment of the people, and to use the casualty block or whatever charity anybody has done till today to its maximum potential. Thank you so much.